ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ಬು ಮಾಮ, ನೆಲದ ಮೇಲೆ ಏನಕ್ಕೆ ಮಲಗ್ತಿದ್ಯಾ? ಹೆಂಗೂ ಶ್ರಾವಣಿ ಅತ್ತೆ ಇಲ್ವಲ್ಲ, ಬೆಡ್ ಮೇಲೆ ಮಲ್ಕೋ. ನೋಡಿ, ಈ ಗೆರೆ ದಾಟ್ ನೀವು ಬರಂಗಿಲ್ಲ, ನಾನು ಬರಲ್ಲ. ನಂದು ಈ ಜಾಗ, ನಿಮ್ದು ಆ ಜಾಗ. ಚಳಿ ಚಳಿ, ತುಂಬಾ ಚಳಿ ಆಗ್ತದೆ. ಮಲ್ಕೊಳ್ಳಿ ಮೇಡಮ್, ನಾನೇ ಹೊತ್ತಿಸ್ತೀನಿ. ಇಲ್ಲ, ಸುಬ್ಬುಗೆ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಪ್ರೀತಿ ಬರಲ್ಲ. ಒಂದು ವೇಳೆ ಅವನಿಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದಿದ್ರೆ ಅವನು ಹಿಂಗೆ ಮಾಡ್ತಾ ಇರಲಿಲ್ಲ, ನನ್ನನ್ನು ಅವನಿಂದ ದೂರ ಮಾಡ್ತಾ ಇರಲಿಲ್ಲ. ಈಗ ನೆಮ್ಮದಿಯಾಗಿರ್ಬೋದು, ಅವನು ಹೊಟ್ಟೆ ತುಂಬ ಊಟ ಮಾಡಿ ಹಾಯಾಗಿ ಮಲಗಿರ್ತಾನೆ ಅನ್ಸುತ್ತೆ. ನಾನೇ ದಡ್ಡಿ. ಅವನನ್ನು ಅವನ ಪ್ರೀತಿನ ಮರೆಯೋಕ್ಕಾಗ್ದೆ ಒತ್ತಾಡ್ತಾ ಇದ್ದೀನಿ. ತಪ್ಪೆಲ್ಲ ನಂದೆ. ನನ್ನ ಪ್ರೀತಿ ವಿಷಯನ ನಾನು ಅವನ ಹತ್ರ ಹೇಳ್ಕೊಳ್ಳೇ ಇಲ್ಲ. ಆದರೂ ನಾನು ಮಾತಾಡೋ ರೀತಿಯಿಂದ, ನಾನು ನಡ್ಕೊಳ್ಳೋ ರೀತಿಯಿಂದ ಅವನಿಗೆ ಅರ್ಥ ಆಗಿಲ್ವಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನನ್ನ ಕಣ್ಣಲ್ಲಿರೋ ಪ್ರೀತಿನಾದರೂ ಅರ್ಥ ಮಾಡ್ಕೋಬೇಕಿತ್ತಲ್ವಾ? ಯಾಕೆ ಸುಬ್ಬು ಹಿಂಗೆ ಮಾಡಿದೆ? ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಹೇಳಿದ ಸುಳ್ಳು ಅವನನ್ನು ನನ್ನಿಂದ ದೂರ ಮಾಡಿಬಿಡ್ತು. ಅಷ್ಟ್ಪುಟ, ಲೇಟ್ ಆಯಿತು, ಹೋಗಿ ಮಲ್ಕೋ. ಸತ್ಯ, ಯಜಮಾನ್ರಿಗೆ ಇರೋ ಸತ್ಯ ಎಲ್ಲ ಹೇಳಿ ಇವಾಗ ಮನ್ಸು ಹಗುರ ಆಗ್ತಾ ಇದೆ. ಇನ್ಮೇಲೆ ನೆಮ್ಮದಿಯಾಗಿರ್ಬೋದು. ಏನಾಗಿದೆ ನಿಂಗೆ? ಸುಮ್ಮನೆ ಏನೇನು ಯೋಚನೆ ಮಾಡಬೇಡ, ನೆಮ್ಮದಿಯಾಗಿ ಮಲ್ಕೋ. ಮೇಡಮ್, ಲೈಟ್ ಆಫ್ ಮಾಡಿ ಮೇಡಮ್, ಕಣ್ಣಿಗೆ ಚುಚ್ತಾ ಇದೆ. ಮೇಡಮ್ ನೆನ್ನೆ ಅಂತೂ ಮಾತಾಡಲಿಲ್ಲ. ಸಾವಿತ್ರಿ ಹೇಳ್ದಂಗೆ ಇವತ್ತು ಅವ್ರ ಕೋಪ ಒಂದು ಸ್ವಲ್ಪ ಕಮ್ಮಿ ಆಗಿರುತ್ತೆ, ಸಮಾಧಾನ ಆಗಿರ್ತಾರೆ. ಇವತ್ತು ಹೋಗಿ ಏನೇನಾಯಿತು ಅಂತ ಎಲ್ಲ ವಿಷಯ ಮೇಡಮ್ಗೆ ಹೇಳ್ಬಿಡ್ಬೇಕು. ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಶ್ರಾವಣಿ ಮೇಡಮ್ನ ಮಾತಾಡ್ಸೋಕ್ಕೆ ಅಂತ. ಅಲ್ಲ, ಅವಳನ್ನ
ಯಾರು ಅಂತ ಅನ್ಕೊಂಡಿದ್ಯಾ ನೀನು? ಅವಳು ವೀರೇಂದ್ರ ಸರ್ದೇಸಾಯಿ ಎಜುಕೇಶನ್ ಮಿನಿಸ್ಟರ್ ಮಗಳು. ನೀನ್ ಡೈರೆಕ್ಟ್ ಆಗಿ ಪರ್ಸನಲ್ ಆಗಿ ಹೋಗಿ ಮಾತಾಡ್ಸ್ಬೋದು ಅಂತ ಅನ್ಕೊಂಡಿದ್ಯಾ? ಅಲ್ಲ, ನಿನ್ನಂತವ್ರನ್ನೆಲ್ಲ ಏನ್ ಮಾಡ್ಬೇಕು? ಏನು ಹೇಳ್ತಿದ್ದೀರಾ ಮೇಡಮ್? ಅವ್ರನ್ನ ಮಾತಾಡ್ಸಕ್ಕೆ ಹೋಗ್ತಿರೋದು ಇದೇನು ಹೊಸದಲ್ಲ ಅಲ್ವಾ? ಮುಂಚೆನೂ ಅವ್ರನ್ನ ಮಾತಾಡ್ಸೋದಕ್ಕೆ ನೋಡೋದಕ್ಕೆ ಅಂತ ಹೋಗ್ತಿದ್ನಲ್ಲ. ಅದೇ ನಾವು ಮಾಡಿದ ತಪ್ಪು. ನಿಮ್ಮಿಬ್ರು ಮಾತಾಡಕ್ ಬಿಟ್ಟಿದ್ದಕ್ಕೆ ನಿಮ್ಮಿಬ್ರು ಮಧ್ಯೆ ಸಲಿಗೆ ಬೆಳೆದಿತ್ತು. ನೀನು ನನ್ನ ತಮ್ಮ ಹೇಳೋ ಕೆಲಸನ ಮಾಡಿಕೊಂಡು ಬಿದ್ದಿರೋ ಕೆಲಸದವನು. ಹಾಗೇ ಇರಬೇಕು. ಹೋಗಿಲಿಂದ. ಮೇಡಮ್ ಪ್ಲೀಸ್ ಮೇಡಮ್, ಒಂದೇ ಒಂದ್ಸಲ. ಇಲ್ಲ, ಆಗಲ್ಲ ಅಂತ ಹೇಳಿದ್ನಲ್ಲ. ಹೋಗೋ. ಮೇಡಮ್ ಒಂದ್ಸಲ ಮೇಡಮ್ ನಾ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಿ ಮೇಡಮ್, ಪ್ಲೀಸ್. ಅಲ್ಲ, ಹೇಳಿದ್ ನಿನಗೆ ಅರ್ಥ ಆಗ್ತಿಲ್ವಾ? ವೀರು ನಿನಗೆ ಕೊಟ್ಟಿರೋ ಸಲಿಗೆ ಜಾಸ್ತಿ ಆಗಿದೆ. ಅದಕ್ಕೆ ನೀನ್ ಹೀಗೆಲ್ಲ ಆಡ್ತಿರೋದು. ಈಗ ವೀರುನೇ ನಿಮ್ಮಿಬ್ರು ಮದುವೆ ಕ್ಯಾನ್ಸಲ್ ಮಾಡಿದಾನಲ್ಲ, ಅದು ಮೀರಿ ನೀನ್ ಅಲ್ಲಿಗೆ ಹೋದ್ರೆ ನೋಡ್ದವ್ರು ಏನ್ ಅನ್ಕೊಳಲ್ಲ. ಕೆಲಸದವನಾಗಿದ್ರೇನೆ ಸರಿ. ಹೌದು ಮೇಡಮ್, ನಾನು ಕೆಲ್ಸದವನೇ ಇಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಅಳಿಯ ಅಲ್ಲ ಅಂತ ಹೇಳಿದ ಯಜಮಾನ್ರೆ ಎಷ್ಟೊಂದು ಸಲ ನನ್ನ ಈ ಮನೆ ಮಗ ಅಂತ ಹೇಳಿದಾರಲ್ವಾ ಮೇಡಮ್. ನಾನು ಆ ಸಲಿಗೆನ ದುರುಪಯೋಗ ಪಡಿಸ್ಕೋತಾ ಇದ್ದೀನ ಮೇಡಮ್. ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಲ್ವಾ? ಒಂದೇ ಒಂದ್ಸಲ ಮಾತಾಡ್ಸ್ಕೊಂಡ್ಬರ್ತೀನಿ. ಓ, ಇಷ್ಟೆಲ್ಲ ಮಾತಾಡ್ತಿದ್ಯಾ? ನೀನು ಈ ಮನೆ ಮಗ ಅಂತ ನೀನ್ ಹೇಳ್ಬಿಟ್ರೆ ನಾವು ಅದನ್ನ ಒಪ್ಕೊಂಡ್ಬಿಡ್ಬೇಕಾ? ಸರಿ ಬಿಡು, ಈಗಲೂ ನಾನು ನಿನಗೊಂದು ಅವಕಾಶ ಕೊಡ್ತೀನಿ. ನೀನ್ ಹೋಗಿ ಅವಳನ್ನ ಮಾತಾಡ್ಸು. ಅವಳೇನಾದ್ರೂ ಮಾತಾಡಿದ್ರೆ ನಾನಿನ್ಯಾವತ್ತೂ ನಿನ್ನ ದಾರಿಗೆ ಅಡ್ಡ ಬರಲ್ಲ. ಆದ್ರೆ ಅವಳೇನಾದ್ರೂ ನಿನ್ನನ್ನು ಮಾತಾಡಿಸ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ನೀನು ಅವಳನ್ನ ಮಾತಾಡ್ಸೋ ಪ್ರಯತ್ನ ಪಡಬಾರ್ದು, ಈ ಕಡೆನೂ ಬರಬಾರ್ದು. ಕಾಲೇಜ್ ಹಾಗೆ ಈ ಮನೆ ಮಗ ಅದು ಇದು ಅಂತ ಹೇಳ್ಕೊಳ್ತಿದ್ಯಲ್ಲ, ಅದನ್ನ ನನ್ನ ಮುಂದೆ ಆಡಬಾರ್ದು. ನನಗೆ ಹೋಗ್ಬೋದಾ ಮೇಡಮ್? ಮಾತಾಡ್ಸ್ಬೋದಾ? ಅದೊಂದೇ ಒಂದು ಅವಕಾಶ. ಮೇಡಮ್ ಒಂದು ನಿಮಿಷ ಬಾಗಿಲು ತೆಗಿತೀರಾ ಮೇಡಮ್? ನಾನು ನಿಮ್ಮ ಹತ್ರ. ಚಿಕ್ಕಮ್ಮ, ಸಾವಿತ್ರಿ, ಯಾರಿದ್ದೀರಾ ಅಲ್ಲಿ? ನನಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗೋದಕ್ಕೆ ಹೇಳಿ ಚಿಕ್ಕಮ್ಮ. ಮೇಡಮ್ ಒಂದೇ ಒಂದ್ಸಲ.